ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಬೆಂಗಳೂರಿನ ಕರ್ನಾಟಕ ರಾಜ್ಯ ಶುಗರ್ ಫೆಡರೇಷನ್ ಉಪಾಧ್ಯಕ್ಷರಾಗಿ ಅವಿರೋಧ ಆಯ್ಕೆಯಾಗಿದ್ದಕ್ಕೆ ನಿಪ್ಪಾಣಿ ತಾಲೂಕಿನ ಭೋಜ ಗ್ರಾಮದಲ್ಲಿ ಇಂದು ಕಲ್ಪವೃಕ್ಷ ಕೋ-ಆಪ್ ಕ್ರೆಡಿಟ್ ಸೊಸೈಟಿಯ ಕಾರ್ಯಾಲಯದಲ್ಲಿ ಕಲ್ಪವೃಕ್ಷ ಸೊಸೈಟಿ, ಜೈ ಕಿಸಾನ್ ರೈತ ಸಂಘಟನೆ, ಕರ್ನಾಟಕ ರೈತ ಸಂಘಟನೆ, ಹಸಿರು ಸೇನೆ, ರತ್ನತ್ರಯ ಗ್ರೂಪ್ ಹಾಗೂ ಭೋಜ ಗ್ರಾಮಸ್ಥರ ಸಂಯುಕ್ತ ಆಶ್ರಯದಲ್ಲಿ ಭವ್ಯ ಸನ್ಮಾನ ಸಮಾರಂಭ ಜರುಗಿದೆ. ಪ್ರಾರಂಭದಲ್ಲಿ ರೈತ ಸಂಘಟನೆಯ ವತಿಯಿಂದ ಅಧ್ಯಕ್ಷ ರಮೇಶ್ ಪಾಟೀಲ್, ಶೀತಲಬಾಗಿ ಶಿವಗೊಂಡ ಪಾಟೀಲರ ಹಸ್ತದಿಂದ ಸಂದೀಪ ಪಾಟೀಲ್ ಅವರಿಗೆ ಶಾಲು, ಶ್ರೀಫಲ, ಕರ್ನಾಟಕ ಪೇಟ ಹಾಕಿ ಸತ್ಕರಿಸಿದರು. ಈ ಸಂದರ್ಭದಲ್ಲಿ ರಮೇಶ್ ಪಾಟೀಲ, ಡಾಕ್ಟರ್ ಬಾಪು ಹಂಪಯ್ಯನವರ ಮಾತನಾಡಿ, ಸಂದೀಪ್ ಪಾಟೀಲರು ತಮ್ಮ ತಂದೆ ಅಶೋಕ್ ಪಾಟೀಲರ ಹೆಜ್ಜೆಯಲ್ಲಿ ಹೆಜ್ಜೆ ಹಾಕುತ್ತಾ ರೈತರ ಹಿತ, ಗ್ರಾಮಸ್ಥರ ಸಮಸ್ಯೆಗಳಿಗೆ ಸ್ಪಂದಿಸುತ್ತಾ ಡಾಕ್ಟರ್ ಪ್ರಭಾಕರ್ ಕೋರೆ ಅವರು ಮಾರ್ಗದರ್ಶನದಲ್ಲಿ ಅಭಿವೃದ್ಧಿ ಸಾಧಿಸುತ್ತಿದ್ದಾರೆ. ಅವರ ಈ ಆಯ್ಕೆಯಿಂದ ಗಡಿಭಾಗದಲ್ಲಿನ ರೈತರಿಂದ ಅಭಿನಂದನೆಯಾಗ್ತಾ ಇದೆ ಎಂದಿದ್ದಾರೆ. ನಮ್ಮ ಭೋಜದಲ್ಲಿ ಸಂತೋಷದ ಸುದ್ದಿ. ನಮ್ಮ ಭೋಜದ ದಿವಂಗತ ಅಶೋಕ್ ಪಾಟೀಲ್ ಅವರು, ಚಿರಂಜೀವಿ ಅಂತ ಸಂದೀಪ್ ಪಾಟೀಲ್ ಅವರು ಕರ್ನಾಟಕ ಶುಗರ್ ಫೆಡರೇಷನ್ ಬೆಂಗಳೂರು ಇದರ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿರುತ್ತಾರೆ. ಅದೇ ರೀತಿಯಾಗಿ ಕಲ್ಪವೃಕ್ಷ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್ ಭೋಜ್ ಇದನ್ನು ಹುಟ್ಟು ಹಾಕಿದ ನಮ್ಮ ಅಶೋಕ್ ಪಾಟೀಲ್, ದಿವಂಗತ ಅಶೋಕ್ ಪಾಟೀಲ್ ಇವರ ಹೆಂಗೆ ಸಣ್ಣ ಗಿಡ ಹಚ್ಚಿರೋ ಅದಕ್ಕೆ ದೊಡ್ಡದ ಒಂದು ಹೆಮ್ಮರಾಗಿ ಬೆಳೆದೈತಿ. ಅದೇ ರೀತಿ ಅವ್ರ ಚಿರಂಜೀವರಂತ ಅಶೋಕ್ ಪಾಟೀಲ್ ಅವರು ಹೇಗೆ ನಮ್ಮೆಲ್ಲ ಅಂದ್ರೆ ರೈತರಿಗೆ, ನಾಗರಿಕರಿಗೆ ಸಹಕಾರ ಮಾಡಿದ್ರು, ಅದೇ ರೀತಿ ನಮ್ಮ ಗೌಡ್ರು ಸಂದೀಪ್ ಪಾಟೀಲ್ ಮಾಡ್ತಾ ಇರ್ತಾರೆ. ಅದೇ ರೀತಿ ಕಲ್ಪವೃಕ್ಷ ಕೋಆಪರೇಟಿವ್ ಲಿಮಿಟೆಡ್ ಇದರದ ಪಂಚವಾರ್ಷಿಕ ನಿವರಣೂಕ್ ಅಪೋಸ್ ಆದ ಸಲುವಾಗಿ ನಮ್ಮ ರೈತ ಸಂಘ ಹಾಗೂ ಭೋಜ್ ಗ್ರಾಮಸ್ಥರ ವತಿಯಿಂದ ಸ್ವಾಭಿಮಾನಿ ರೈತ ಸಂಘ, ಜೈ ಕಿಸಾನ್ ರೈತ ಸಂಘ ಇವ್ರ ವತಿಯಿಂದ ಇವರಿಗೆ ಸತ್ಕಾರಕ್ಕೆ ಬಂದಿರ್ತೇವೆ. ಆ ಸತ್ಕಾರ ಅವರು ಸ್ವೀಕರಿಸಿರ್ತಾರೆ. ಅದೇ ರೀತಿ ಈ ಜಿಪುಟ ಅದೇ ರೀತಿ ಈಗ ನಮ್ಮೆಲ್ಲ ರೈತ ಬಾಂಧವರಿಗೆ ಹೇಳ್ತೀನಿ, ಶುಗರ್ ಫೆಡರೇಷನ್ ಬೆಂಗಳೂರಿಗೆ ನಮ್ಗೆ ಉಪಾಧ್ಯಕ್ಷ ಸಂದೀಪ್ ಪಾಟೀಲ್ ಕೊಟ್ರಂದ್ರೆ ಭೋಜದೊಂದು ಹೆಸರು ಬೆಂಗಳೂರಿನಾಗ ಹೋಯ್ತು. ಅದೇ ರೀತಿ ಮುಂದಿನ ದಿನಮಾನಗಳಲ್ಲಿ ನಮ್ಮ ಮಾನ್ಯ ಸನ್ಮಾನ್ ಪ್ರಭಾಕರ್ ಕೋರೆ ಅವರ ಆಶೀರ್ವಾದದಿಂದ ಸಂದೀಪನವರಿಗೆ ವೈಸ್ ಚೇರ್ಮನ್ ಸಿಕ್ಕಿರ್ತಿದೆ. ಮುಂದೆ ಅವ್ರಿಗೆ ಅದ ಅಧ್ಯಕ್ಷ ಪದ ಸಿಗಬೇಕಂತ ನಮ್ಮೆಲ್ಲರೂ ಆಸೆ ಐತಿ. ಅದೇ ರೀತಿ ನಮ್ಮೆಲ್ಲ ರೈತ ಬಾಂಧವರ ಕಡೆ ವಿನಂತಿ ಮಾಡ್ಕೊತೀನಿ, ತಮ್ಮ ವ್ಯವಹಾರ ಏನಿದ್ರು ಈ ಸಂಸ್ಥೆಯನ್ನು ಮಾಡ್ರಿ. FD ಡಿಪಾಸಿಟ್ ಇಡೋರಾದ್ರೂ ಇಲ್ಲೇ ಇಡ್ರಿ, ಸಾಲ ತೆಗಿಯೋರಾದ್ರೂ ಇಲ್ಲೇ ತೆಗಿರಿ. ನಾನಂತೂ ಸಾಲಗಾರನು ಇಲ್ಲೇ ನಂದು ವ್ಯವಹಾರ ಕಾಯಂ ಗೌಡ್ರು ಯಾವಾಗ ಫೋನ್ ಮಾಡಿದ್ಮ್ಯಾಗ ಹೇಳಿದ್ಮ್ಯಾಗ ಸಾಲ ಕೊಟ್ಟಿರ್ತಾರೆ. ಅದೇ ರೀತಿ ನಾವು ಮರುಪಾವತಿ ನಾವು ಮಾಡ್ಕರ್ತೇವೆ. ಇದೆಲ್ಲ ಮಾಡಿದ್ರೆ ನಮ್ಮ ಸಂಸ್ಥೆ ರೈತ ಸಂಘಟನಾ ಕರ್ನಾಟಕ ಮತ್ತು ರತ್ನತ್ರ ಗ್ರೂಪ್ ಇವ್ರ ವತಿಯಿಂದ ಕಲ್ಪವೃಕ್ಷ ಪಂಚವಾರ್ಷಿಕದ ಏನ್ ಈ ಸಲ ಅನ್ಅಪೋಸ್ ಆಯ್ತು, ಅದರಿಂದ ಅಧ್ಯಕ್ಷರಾಗ್ಲಿ ಮತ್ತು ನ್ಯೂ ಚುನಾಯಿತ ಸದಸ್ಯ ಸಂಚಾಲಕರಾಗ್ಲಿ ಮತ್ತು ಎಲ್ಲ ಮೊದಲಿದ್ದಿನ ಬಿ ಸಂಚಾಲಕರಿಗೆ ಎಲ್ಲರದ್ದು ಕೂಡಿ ಸತ್ಕಾರ ಮಾಡಿದ್ದು. ಅದೇ ತರ ಮಾನ್ಯ ಸಂದೀಪ್ ಪಾಟೀಲ್ ಅವರ ಕರ್ನಾಟಕ ಶುಗರ್ ಫೆಡರೇಷನ್ ವೈಸ್ ಚೇರ್ಮನ್ ಆದ್ರು, ಅದರಿಂದ ನಮ್ಗೆ ಖುಷಿ ಐತಿ. ಹಿಂಗ ಅವ್ರ ಚೇರ್ಮನ್ ಆಗ್ಲಿ, ಇಂಡಿಯನ್ ಶುಗರ್ ಫೆಡರೇಷನ್ ಬಿ ಅವ್ರ ಮೆಂಬರ್ ಆಗ್ಲಿ, ವೈಸ್ ಚೇರ್ಮನ್ ಆಗ್ಲಿ ನಾವು ಖುಷಿ ಮಾಡ್ತೇವೆ. ಮತ್ತು ಇದಕ್ಕೆಲ್ಲ ಸತ್ಕರಿಸಿದ ಕಲ್ಪವೃಕ್ಷದ ಎಲ್ಲ ಆಡಳಿತ ಮಂಡಳಿ ಮತ್ತು ಸ್ಟಾಫ್ದವ್ರು ಬಿ ನಾ ಧನ್ಯವಾದ ಹೇಳ್ತೇನೆ. ಸಂತೋಷದ ಸುದ್ದಿ ಅಂದ್ರೆ ಈ ಸಂದೀಪ್ ಗೌಡ್ರು ಇವರು ಕರ್ನಾಟಕ ರಾಜ್ಯ ಸಹಕಾರ ಸಕ್ಕರೆ ಕಾರ್ಖಾನೆ ಬೆಂಗಳೂರು ಇದರ ಉಪಾಧ್ಯಕ್ಷ ಪದಿ ಬಿನ್ವಿರೋಧ ಆಯ್ಕೆ ಆಗಿದ್ದಕ್ಕೆ ನಮ್ಮ ಜೈ ಕಿಸಾನ್ ರೈತ ಸಂಘಟನಾ ಬೆಳಗಾವಿ, ಕರ್ನಾಟಕ ರಾಜ್ಯ ರೈತ ಸಂಘಟನಾ, ಸ್ವಾಭಿಮಾನಿ ರೈತ ಸಂಘಟನಾ ಮತ್ತು ಹಸಿರು ಸೇನೆ ಕರ್ನಾಟಕ ಸಂಘಟನಾ, ರತ್ನಾತ್ರಯ ಗ್ರೂಪ್ ಇವರ ವತಿಯಿಂದ ಮತ್ತು ಭೋಜ ನಾಗರಿಕರ ವತಿಯಿಂದ ಮತ್ತು ನಮ್ಮ ಸಂಘದ ಸಂಚಾಲಕರಾದ ಸಂಚಾಲಕ ಮಂಡಳಿ ವತಿಯಿಂದ ಗೌಡ್ರ ಸತ್ಕಾರ ಮಾಡೋದೈತಿ. ಅದಕ್ಕಾಗಿ ಗೌಡ್ರಿಗೆ ಸತ್ಕಾರವನ್ನು ಸ್ವೀಕಾರ ಮಾಡ್ಬೇಕಂತ ಎಲ್ಲರ ವತಿಯಿಂದ ಸನ್ಮಾನಕ್ಕೆ ಉತ್ತರಿಸಿದ ಸಂದೀಪ್ ಪಾಟೀಲರು, ಮತ್ತೊಮ್ಮೆ ಗಡಿಭಾಗದ ಜನರ ಬಡ ರೈತರ ಸೇವೆಗೆ ನನ್ನನ್ನು ಆಯ್ಕೆ ಮಾಡಿದ್ದು ಜವಾಬ್ದಾರಿ ಹೆಚ್ಚಿಸಿದ್ದೀರಿ. ನಮ್ಮ ಮಾರ್ಗದರ್ಶಕರು ಆದ ಡಾಕ್ಟರ್ ಪ್ರಭಾಕರ್ ಕೋರೆ ಅವರ ನಿರ್ದೇಶನದಂತೆ ಅತ್ಯಂತ ಪ್ರಾಮಾಣಿಕವಾಗಿ, ವಿಶ್ವಾಸದಿಂದ ರೈತರ ಸಮಸ್ಯೆಗಳಿಗೆ ತಾವು ಸ್ಪಂದಿಸುವುದಾಗಿ ಹೇಳಿದ್ದಾರೆ. सगळ्या शेतकरी संघटना ಮತ್ತು ನಮ್ಮ ಕಲ್ಪವೃಕ್ಷ ಕೋಆಪರೇಟಿವ್ ಕ್ರೆಡಿಟ್ ಸೊಸೈಟಿ ಡೈರೆಕ್ಟರ್ಗೂ ಎಲ್ಲರಿಗೂ ನೀವು ಬಂದು ಸತ್ಕಾರ ಸಮಾರಂಭ ಮಾಡಿದ್ದೀರಿ. ಎಲ್ಲರಿಗೂ ಧನ್ಯವಾದ ಅಂತ ಹೇಳಿ ಇದೇ ಸಂದರ್ಭದಲ್ಲಿ ಕಲ್ಪವೃಕ್ಷ ಸೊಸೈಟಿಯ ಚುನಾವಣೆಯಲ್ಲಿ ಅವಿರೋಧವಾಗಿ ಆಯ್ಕೆಯಾದ ಎಲ್ಲ ಸಂಚಾಲಕರಿಗೆ ರೈತ ಸಂಘಟನೆ ಸದಸ್ಯರಿಂದ ಸನ್ಮಾನ ಮಾಡಲಾಗಿದೆ. ಇನ್ನು ರತ್ನತ್ರಯ ಗ್ರೂಪ್ನಿಂದ ಅನಿಲ್ ಕತ್ರಿ ಅವರ ಹಸ್ತದಿಂದ ಸಂದೀಪ್ ಪಾಟೀಲ್ರಿಗೆ ಫಲಪುಷ್ಪ ನೀಡಿ ಸನ್ಮಾನ ಮಾಡಲಾಗಿದೆ. ಸಮಾರಂಭದಲ್ಲಿ ರೈತ ಸಂಘಟನೆಯ ಪದಾಧಿಕಾರಿಗಳು, ಕಲ್ಪವೃಕ್ಷ ಸೊಸೈಟಿಯ ಆಡಳಿತ ಮಂಡಳಿ ಹಾಗೂ ಸಿಬ್ಬಂದಿ ವರ್ಗದವರು, ರತ್ನತ್ರಯ ಗ್ರೂಪ್ ಕಾರ್ಯಕರ್ತರು, ಗ್ರಾಮಸ್ಥರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ಮಹಾವೀರ ಚಿಂಚಣೆ, ಟಿವಿ 20 ಕನ್ನಡ, ನಿಪ್ಪಾಣಿ.
ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.